ಹಾಯ್ ಹಲೋ ವಿದ್ಯಾರ್ಥಿಗಳೇ. ಸೊ KCET ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಮತ್ತೊಂದು ಈಗ ರಿಸಲ್ಟ್ ಅಪ್ಡೇಟ್ಗೆ ಸ್ವಾಗತ. ಓಕೆ, ಇವತ್ತು ಬಂದುಬಿಟ್ಟು ಡೇಟ್ ಗೊತ್ತಿರುವಾಗ ಮುಗೀತು. ಓಕೆ, ಮೇವರೆಗೂ ಕೂಡ ಮುಗೀತು ಡೇಟು. ಹೊಸದಾಗಿ ಡೇಟ್ ಚಾಲೂ. ಮತ್ತೆ ಈಗ ಕ್ಯಾಲೆಂಡರ್ ಆಫೀಸ್ ಚೇಂಜ್ ಮಾಡಬೇಕು. ನೀವು ಒಂದು ಹೊಸ ಕ್ಯಾಲೆಂಡರ್ ಅಲ್ಲ, ಅದನ್ನೇ ಒಂದು ಪೇಜ್ ಚೇಂಜ್ ಮಾಡಿರ್ತಾರೆ June 1. ಓಕೆ, ಸೊ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಗಳಿಂದ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇರೋದು KCET ರಿಸಲ್ಟ್ಗೋಸ್ಕರ. ಯಾಕಂದರೆ ನೀಟ್ ಎಕ್ಸಾಮ್ ನಡೀತಾ ಇರೋದು, ಇರ್ರಿ ಎಕ್ಸಾಮು 21ಗೆ ಆಲ್ ಟಿಕೆಟ್ ಬರೋದು 14ನೇ ತಾರೀಕು. ಹಂಗಾಗಿ ನೀಟ್ ಸ್ಟೂಡೆಂಟು ಚೆನ್ನಾಗಿ ಓದ್ಕೊಳ್ಳಿ. ನೀಟು ಬರೋದು ಆ್ಯಂಡ್ KCETನೂ ಕೂಡ ಬರ್ತದೆ ಅಂದರೆ KCET ರಿಸಲ್ಟ್ ವೇಟ್ ಮಾಡ್ತಾ ಇರ್ತಾರೆ. ಸೊ ಅಪ್ಡೇಟ್ ಏನೆಲ್ಲ ಇದೆ ಅದನ್ನು ತಿಳಿಸ್ತಾ ಇದ್ದೀನಿ. ಸೊ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವೆಬ್ಸೈಟಲ್ಲಿ ಬಂದಿದ್ದೀನಿ, ಒಂದು ಟ್ವೀಟ್ ಕೂಡ ಮಾಡಿದ್ರು ಈ ಹಿಂದೆನೂ ಕೂಡ. ಸೊ ಅದರಲ್ಲಿ ಏನು ಮೆನ್ಷನ್ ಮಾಡಿದ್ರಪ್ಪ ಅಂತಂದರೆ UGCET ರಿಸಲ್ಟ್ ಬಗ್ಗೆ ಮೆನ್ಷನ್ ಮಾಡಿದರು. ಏನಂತಂದರೆ UGCET 2026 ಕೃಷಿ ಮತ್ತು ಪಶು ವೈದ್ಯಕೀಯ ಪ್ರಾಯೋಗಿಕ ಪರೀಕ್ಷೆಯು ಹಿರಿಯೂರು ಕೇಂದ್ರದಲ್ಲಿ June 1 ಅಂದರೆ ಇವತ್ತು ಏನಿದೆ ಅಂತಾರೆ ಎಕ್ಸಾಮ್ ನಡೀತದೆ. ಅದರ ನಂತರವೇ ಏನಪ್ಪ ಅಂತಂದರೆ CET 2026 ಫಲಿತಾಂಶ ಪ್ರಕಟಿಸಲಾಗ್ತದೆ. ಅಂದರೆ ಇವತ್ತು ಎಕ್ಸಾಮ್ ಬರೋದಾದ ತಕ್ಷಣ ಸೊ ಏನಾಗ್ತದೆ, ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತಾ ಇವತ್ತೇ. ಸೊ ಕೃಷಿ ವಿಶ್ವವಿದ್ಯಾಲಯದವರು ಹಿರಿಯೂರು ಕೇಂದ್ರದ ಅಭ್ಯರ್ಥಿಗಳಿಗೆ ಕೃಷಿ ಪ್ರಾಯೋಗಿಕ ಪರೀಕ್ಷೆಯನ್ನು ಮರು ನಿಗದಿ ಮಾಡಿರುವ ಕಾರಣದಿಂದ ಈ ನಿರ್ಧಾರ ಮಾಡಲಾಗಿದೆ. ಒಟ್ಟು 24,250 ನೋಡಿ, ಟೋಟಲ್ ಅಗ್ರಿಕಲ್ಚರ್ ಎಕ್ಸಾಮ್ ಪ್ರಾಕ್ಟಿಕಲ್ ಬರೀತಾ ಇರೋದು ಅಂದರೆ ಅಪ್ಲಿಕೇಶನ್ ಅರ್ಜಿ ಸಲ್ಲಿಸಿದ್ದು 24,250. ಪರೀಕ್ಷೆಗೆ ಹಾಜರಾದವರ ಅಂಕಗಳನ್ನು ವಿಶ್ವವಿದ್ಯಾಲಯದವರು ಏನು ಮಾಡ್ತಾರೆ, ಕೆಗೆ ಕೊಟ್ಟ ನಂತರವೇ CET ಫಲಿತಾಂಶವನ್ನು ಪ್ರಕಟಿಸಲಾಗ್ತದೆ. ಅಂದರೆ ಫಲಿತಾಂಶ ಪ್ರಕಟವಾಗುವವರೆಗೆ ಅಭ್ಯರ್ಥಿಗಳು ಮತ್ತು ಪೋಷಕರು ಕೌನ್ಸಿಲಿಂಗ್ ಪ್ರಕ್ರಿಯೆ ಬಗ್ಗೆ ತಿಳಿಸಬೇಕು. ಅದೊಂದು ಮಾಂತನ ಕಾರ್ಯಕ್ರಮ ಎಲ್ಲನೂ ಕೂಡ ಮುಗಿಸ್ಕೊಂಡಿದ್ದಾರೆ, ಎಲ್ಲನೂ ಕೂಡ ಆಗಿದೆ. ಸೊ ನಿಮಗೆ ಹಂಗಾದರೆ ನಿಮ್ಗೆ ಯಾವಾಗ ಈಗ ಅವ್ರು ಏನು ಹೇಳಿದಾರೆ, ಕೇದಾರ್ ಮೆನ್ಷನ್ ಮಾಡಿದ್ದು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಮುಗಿದ ತಕ್ಷಣ ಅವರ ರಿಸಲ್ಟ್ ಏನೋ ಕೆಗೆ ಕೊಟ್ಟ ನಂತರ ರಿಸಲ್ಟ್ ಪಬ್ಲಿಷ್ ಮಾಡ್ತಾರೆ ಅಂತಂದು. ಸೊ ಹಂಗಾದ್ರೆ ಯಾವತ್ತು ಕೊಡ್ತಾರೆ ಇದರೊಂದು ನಾನು ಬರ್ತೀನಿ. ಇವಾಗ ಹಿರಿಯೂರು ಕೇಂದ್ರದಲ್ಲಿ ನಡೀತಾ ಇರತಕ್ಕಂಥ ಈ ಒಂದು ಸೊ ಇದರಲ್ಲಿ ಕೊಡ್ತಾರೆ ಎಕ್ಸಾಮ್ ಹಾಲ್ ಟಿಕೆಟು. ಆ್ಯಂಡ್ ಇವತ್ತು ನೋಡಿ ಕೀ ಆನ್ಸರ್ ಕೂಡ ಏನು ಮಾಡ್ತಾರೆ, ಇವತ್ತೇ ಎಕ್ಸಾಮ್ ಮುಗಿತಾ ಇವತ್ತು ಏನು ಮಾಡಿಬಿಡ್ತಾರಪ್ಪ ಅಂತಂದರೆ ನಿಮಗೆ ಕೀ ಆನ್ಸರ್ನ ಕೊಟ್ಬಿಡ್ತಾರೆ. ಅಂದರೆ ಏನು ಮಾಡ್ತಾರೆ, ಯಾರೆಲ್ಲ ಈಗ ಹಿರಿಯೂರು ಕೇಂದ್ರದಲ್ಲಿ ಯಾರೆಲ್ಲ ಇವತ್ತು ಎಕ್ಸಾಮ್ ಬರೀತಾರೋ ಸೊ ಅವರಿಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಬರೆದಾದ ತಕ್ಷಣ ಕೀ ಆನ್ಸರ್ ಕೂಡ ಇವತ್ತು ರಿಲೀಸ್ ಆಗಿಬಿಡ್ತದೆ. ಸೊ ಎಲ್ಲನೂ ಕೂಡ ನೋಡ್ಕೊಂಡ್ಬಿಡ್ತಾರೆ. ಅದಾದ ತಕ್ಷಣ ನೋಡಿ 2ನೇ ತಾರೀಕು ಅಂದರೆ ನಾಳೆನೇ ಏನಿದೆ ಅಂತಂದರೆ ನಾಳೆ 2/6/2026 ಪ್ರಾಯೋಗಿಕ ಪರೀಕ್ಷೆಗೆ ಫಲಿತಾಂಶವನ್ನು ಕೃಷಿ ವಿಶ್ವವಿದ್ಯಾಲಯ ಅಂದರೆ ನೋಡಿ ಗುರುತರವಾಗಿ GKVKಗೆ ಮತ್ತು KEಗೆ ಸಲ್ಲಿಸ್ತಾರೆ. KEದವ್ರಿಗೂ ಮತ್ತು ವಿಶ್ವವಿದ್ಯಾಲಯಕ್ಕೆ ಏನಾಗ್ತದೆ ಅಂತಂದರೆ ಎರಡು ಕಡೆ ಏನಾಗ್ತದೆ, ತಮ್ಮ ರಿಸಲ್ಟ್ ಹೋಗ್ತದೆ. ಸೊ ಅಂದರೆ ಮೊದಲು ಈ ಹಿರಿಯೂರು ಕೇಂದ್ರದವ್ರು ಏನು ಮಾಡ್ತಾರೆ, ವಿಶ್ವವಿದ್ಯಾಲಯಕ್ಕೆ ಕಳಿಸ್ತಾರೆ. ಸೊ ಹಿರಿಯೂರು ಕೇಂದ್ರ ಅಷ್ಟೇ ಅಲ್ಲ, ಮತ್ತು ಬೇರೆ ಬೇರೆ ಎಲ್ಲನೂ ಕೂಡ ಏನಿದ್ದಾವೆ ಅಂದರೆ ಹಿರಿಯೂರು ಕೇಂದ್ರ ಅಷ್ಟೇ ಅಲ್ಲ, ಇದನ್ನು ಬಿಟ್ಟು ಕೂಡ ಬೇರೆ ಬೇರೆ ಎಲ್ಲನೂ ಕೂಡ ಸೆಂಟರ್ಸ್ದು ಅದನ್ನೆಲ್ಲನೂ ಕೂಡ ರಿಸಲ್ಟ್ ಏನು ಮಾಡ್ತಾರೆ ಅಂತಂದರೆ ಅವರು ಯೂನಿವರ್ಸಿಟಿ ಅವ್ರು ಏನು ಮಾಡ್ತಾರೆ, KEಗೆ ಕಳಿಸ್ತಾರೆ. ಸೊ ಅಂದರೆ ಇವತ್ತು ರಿಸಲ್ಟ್ ಬರಲ್ಲ ಅಂತ ಒಂದು ಕನ್ಫರ್ಮ್ ಆಯಿತು. ಅಂದರೆ ನಾಳೆನೇ ಸಬ್ಮಿಟ್ ಮಾಡ್ತೀನಿ ಅಂತ ಹೇಳೋದು. ಅಂದರೆ ರಿಸಲ್ಟ್ ಮೇ ಬಿ 2ನೇ ತಾರೀಕಿಗೆ ಬರ್ಬೋದು. ಸೊ ನಾಳೆ ಅಂದರೆ ಮೀನ್ಸ್ ಅಂದರೆ ಯಾವ ರೀತಿ ಆಗುತ್ತೆ ಸಿಚುವೇಶನು, ಅವರೇನಾದರೂ 10ರಿಂದ 12 ಗಂಟೆ ಒಳಗಡೆ ಬೆಳಗ್ಗೆ 10 AM ಟು ಈಗ 12 PM ವರೆಗೂ ಏನಾದರೂ ರಿಸಲ್ಟ್ ಏನಾದರೂ ಯೂನಿವರ್ಸಿಟಿ ಅವ್ರು KEದವ್ರು ಕೊಟ್ಟರೆ KEದವ್ರು ಎಲ್ಲನೂ ಕೂಡ ರಿಸಲ್ಟ್ ಅದೇನು ಬಹಳ ಜನ ಏನಿಲ್ಲ, ಎಲ್ಲನೂ ಕೂಡ ತೊಗೊಂಡು ಅವ್ರದ್ದು ಎಲ್ಲನೂ ಕೂಡ ಆಧುನಿಕ ಏನಿದೆ ತಂತ್ರಜ್ಞಾನ ಬಳಸ್ಕೊಂಡು ಬೇಗ ರೆಡಿ ಮಾಡಿಕೊಂಡ್ರೆ KEದವ್ರಿಗೆ ಕೆಲಸನೇ ಎಲ್ಲ ಭಾಳ ಹತ್ತದು. ವಿತಿನ್ ನಾಳೆನೇ ಏನಾಗ್ಬೋದು 6 PM ಒಳಗಡೆ ರಿಸಲ್ಟ್ ಬರ್ಬೋದು. ಇಲ್ಲ ಆರಾಮ್ಸೆ ಬಿಡೋಣ, ಯಾಕೆ ಬೇಕು ಅವಸರ ಮಾಡೋದು ಯಾಕೆ, ಯಾಕಂದರೆ ಇನ್ನೂ ಕೂಡ ಟೈಮ್ ಬಹಳಷ್ಟು ಇದೆ ಅಂತ KEದವ್ರು ಹಂಗೆ ಕೂತ್ರೆ ಸೊ ನಿಮಗೆ 1 ಡೇ ಲೇಟ್ ಆಗ್ಬೋದು. ಅಂದರೆ 3 ಅಥವಾ 4 ಆಗ್ಬೋದು. 2ನೇ ತಾರೀಕಿಗೆ ಆಲ್ಮೋಸ್ಟ್ ಬರೋ ಚಾನ್ಸಸ್ ಇರ್ತದೆ. ಸ್ವಲ್ಪ ಎಲ್ಲನೂ ಕೂಡ ವೆರಿಫಿಕೇಷನ್ ಇನ್ನೊಂದು ಟೈಮ್ ಎಲ್ಲನೂ ಕೂಡ ಕ್ಲೀನಾಗಿ ನೋಡಿಕೊಂಡು ಪರ್ ಕ್ಯಾಂಡಿಡೇಟ್ ರಿಸಲ್ಟ್ ಶೀಟ್ ಎಲ್ಲನೂ ಕೂಡ ಪಿನ್ ಮಾಡೋ ಪ್ರೊಸೆಸ್ ಅಂತ ಕರಿತೀವಿ, ಅದನ್ನೆಲ್ಲನೂ ಕೂಡ ಮಾಡಿದರೆ 3 ಆ್ಯಂಡ್ 4 ಎಲ್ಲನೂ ಕೂಡ ರಿಸಲ್ಟ್ ಬರೋವಂಥದ್ದು. ಓಕೆ, ಅಂದರೆ ಈ 2, 3, 4 ಇದೇ ಡೇಟ್ ನಾನು ಪ್ರತಿ ಸಾರಿ ಈ ಕಳೆದ ಒಂದು ವೀಕಿಂದ ಕೂಡ ಹೇಳ್ತೀನಿ, 2, 3, 4 ಇಷ್ಟರೊಳಗಡೆ ನಿಮ್ಮ ರಿಸಲ್ಟ್ ಬರ್ತದೆ. ಯಾಕಂದರೆ ಅವರು ಕೂಡ ಮೆನ್ಷನ್ ಮಾಡಿದ್ದಾರೆ, ಹಿರಿಯೂರು ಕೇಂದ್ರದವ್ರು ರಿಸಲ್ಟ್ ಬಂದ ತಕ್ಷಣ ವಿಶ್ವವಿದ್ಯಾಲಯದವ್ರು ನಮ್ಮ KEಗೆ ಕೊಟ್ಟ ನಂತರ ರಿಸಲ್ಟ್ ಪಬ್ಲಿಷ್ ಮಾಡ್ತೀವಿ ಅಂತ KEದವ್ರು ಹೇಳಿದ್ಮೇಲೆ 2ನೇ ತಾರೀಕು ಕೊಡ್ತಾರೆ ಅಂದ ತಕ್ಷಣ ಅವ್ರಿಗೆ ಭಾಳ ದಿನ ಬೇಕಾಗಿಲ್ಲ. ಯಾಕಂದರೆ ಎಲ್ಲನೂ ಕೂಡ ರೆಡಿ ಇಟ್ಕೊಂಡೇ ಕೂತಿದ್ದಾರೆ. ಇದು ಒಂದು ಸಲುವಾಗಿ ಲೇಟ್ ಆಯಿತು, ಯಾಕಂದ್ರೆ ಕೌನ್ಸಿಲಿಂಗ್ ಕೂಡ ಸ್ಟಾರ್ಟ್ ಆಗ್ತಿತ್ತು. ಸೊ ಒನ್ಸ್ ನಿಮ್ಗೆ ಏನಾದರೂ ಏನಂದರೆ ರಿಸಲ್ಟ್ ಪಬ್ಲಿಷ್ ಆಯಿತುಪ್ಪ 2 ಇಲ್ಲ 3 ಇಲ್ಲ 4 ಏನಾದರೂ ರಿಸಲ್ಟ್ ಪಬ್ಲಿಷ್ ಆಯಿತು ಅಂತಂದರೆ ಸೊ ನೆಕ್ಸ್ಟ್ ಏನಾಗ್ತದೆ ಅಂತಂದರೆ ವಿತಿನ್ 1-2 ಡೇಸಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ಫಸ್ಟ್ ರೌಂಡ್ ಶೆಡ್ಯೂಲ್ ಬಿಟ್ಬಿಡ್ತಾರೆ. ವೆರಿಫಿಕೇಷನ್ ಸ್ಲಿಪ್ ಜೊತೆಗೆ ವೆರಿಫಿಕೇಷನ್ ಸ್ಲಿಪ್ಪು ಎಲ್ಲರಿಗೂ ಕೂಡ ಬರ್ತದೆ. ಸೊ ನಾನು ಕ್ಲೇಮ್ಡು ಮಾಡಿಲ್ಲ, ಅದು ಮಾಡಿಲ್ಲ, ನಂದು ಅದು ಇಲ್ಲ, ಏನೇ ಆಗಲಿ ವೆರಿಫಿಕೇಷನ್ ಸ್ಲಿಪ್ ಬರಲೇಬೇಕು. ಯಾಕಂದರೆ ಅದರಲ್ಲಿ ಸ್ಕ್ಯಾನರ್ ಇರ್ತದೆ, ಆ ಸ್ಕ್ಯಾನರ್ ಇಟ್ಕೊಂಡೆ ಪ್ರತಿಯೊಬ್ಬರು ಕೂಡ ಆಪ್ಷನ್ ಎಂಟ್ರಿ ಮಾಡಬೇಕು. ಈವನ್ ಜನರಲ್ ಮೆರಿಟ್ ಅಷ್ಟೇ ಇದ್ದರೂ ಕೂಡ ನೀವು ವೆರಿಫಿಕೇಷನ್ ಸ್ಲಿಪ್ ಬಂದೇ ಬರ್ತದೆ, ವರಿ ಮಾಡ್ಕೊಬಿಡಿ ಆಯಿತಾ. ಸೊ ಅದು ರಿಸಲ್ಟ್ ಬಂದ ನಂತರವೇ ಅದು ಎಲ್ಲನೂ ಕೂಡ ಆಗೋದು. ವೆರಿಫಿಕೇಷನ್ ಸ್ಲಿಪ್ಪು ಕೂಡ ಬರ್ತದೆ. ಅದಾದ ನಂತರ ನಿಮ್ಮ ಕೆಲಸ ಏನಪ್ಪ ಅಂತಂದರೆ ಕೌನ್ಸಿಲಿಂಗ್ ಆಪ್ಷನ್ ಎಂಟ್ರಿ ಮಾಡುವಂಥದ್ದು. ಸೊ ನಾನಿವಾಗ ಹೇಳ್ತಾ ಇದ್ದೀನಿ, KCET ಸ್ಟೂಡೆಂಟ್ ಯಾರೆಲ್ಲ ಈಗ ನೋಡ್ತಿದ್ರೆ ನಿಮಗೆ ಸ್ಪೆಷಲಾಗಿ ಹೇಳ್ತಾ ಇರ್ತೀನಿ, ನಾನು ಸ್ಕ್ರೀನ್ ಮೇಲೆ ನಿಮಗೆ ಒಂದು ನಂಬರ್ ಬರಿತೀನಿ ಬೇಕಾದರೆ. ಸೊ ಓಕೆ,
ಈ KCT ಸ್ಟೂಡೆಂಟ್ ಏನಾದರೂ ಪೇಡ್ ಗೈಡ್ ಬೇಕಿತ್ತಪ್ಪ ಅಂದರೆ ರಿಸಲ್ಟ್ ಬಂದಾದ ತಕ್ಷಣ ಜಸ್ಟ್ ನೋಟ್ ಡೌನ್ ಮಾಡ್ಕೋರಿ. ಈ ಒಂದು ನಂಬರ್ಗೆ ನೀವು ಮೆಸೇಜ್ ಮಾಡ್ಬೋದು. ನಿಮ್ಮ ರ್ಯಾಂಕ್, ನಿಮ್ಮ ಕ್ಯಾಟಗರಿ, ಯಾವ ಕೋರ್ಸ್ ನಿಮಗೆ ಇಂಟ್ರೆಸ್ಟ್ ಇದೆ ಅದನ್ನು ಮೆನ್ಷನ್ ಮಾಡಿದರೆ ಪೇಡ್ ಗೈಡ್ ನಾನು ನಿಮ್ಗೆ ಹೇಳ್ಬೋದಾ ಬೇಡ ಅಂತ ಹೇಳಿಸ್ತೀನಿ. ಓಕೆ ಸರಿ, ಇದಿಷ್ಟು ನಿಮಗೆ ಮಾಹಿತಿ ಸದ್ಯಕ್ಕಿರ್ತಕ್ಕಂಥದ್ದು ರಿಸಲ್ಟ್ ಬಗ್ಗೆ. ಆ್ಯಂಡ್ ಫುಲ್ಲು ಫೀಡ್ಯಾಪ್ಸ್ನ ಎಲ್ಲನೂ ಕೂಡ ಕ್ಯಾಟಗರಿ ವೈಸ್ ಎಲ್ಲನೂ ಕೂಡ ಯೂಟ್ಯೂಬಲ್ಲಿ ಫ್ರೀಯಾಗಿ ಕೂಡ ಹೇಳ್ತಾ ಇರ್ತೀವಿ. ವರಿ ಮಾಡ್ಕೊಬೇಡಿ, ಯೂಟ್ಯೂಬಲ್ಲಿ ಮಾತ್ರ ಕಂಪ್ಲೀಟಾಗಿ ಫ್ರೀಯಾಗಿ ಹೇಳ್ತೀವಿ. ಓಕೆ, ಅಂದರೆ ಕೆಲವೊಂದಿಷ್ಟು ಇರ್ತಾರೆ ಏನೂ ಕೂಡ ಗೊತ್ತೇ ಇಲ್ಲ ಅನ್ನೋರು, ಕೆಲವೊಂದಿಷ್ಟು ಹಳ್ಳಿ ಕಡೆ ಇರ್ತಾರೆ ನೆಟ್ವರ್ಕ್ ಪ್ರಾಬ್ಲಮ್ ಇರ್ತದೆ. ಯಾಕಂದ್ರೆ 1 day 2 daysದಲ್ಲಿ ಮುಗಿಯುವಂಥ ಪ್ರೊಸೆಸ್ ಅಲ್ಲ, ಭಾಳ ದಿನ ಟೈಮ್ ತೊಗೊಂತದೆ. ಅಂಥ ಒಂದು ಸ್ಟೂಡೆಂಟ್ ಇದಕ್ಕೆ ನೀವು ಜಾಯ್ನ್ ಆಗ್ಬೋದು ಅಂತ ಹೇಳೋದು. ಓಕೆ, ಇಲ್ಲ ಅಂತಂದ್ರೆ ಫ್ರೀಯಾಗಿ ಆರಾಮ್ಸೆ ಯೂಟ್ಯೂಬಲ್ಲಿ ನೋಡಿ, ನಾವು ನಿಮಗೆ ಡೈಲಿ ಅಪ್ಡೇಟ್ ಇರ್ತೀನಿ, ಲೈವ್ ಡೆಮೋ ಮಾಡ್ತೀನಿ, ಲೈವ್ ಕೂಡ ಬರ್ತೀನಿ. ವರಿ ಮಾಡ್ಕೊಬೇಡಿ. ಥ್ಯಾಂಕ್ ಯು, ಹ್ಯಾವ್ ಎ ನೆಕ್ಸ್ಟ್ ಡೇ. ರಿಸಲ್ಟು ನಾಳೆ, ಇಲ್ಲಾಂತಂದರೆ 3-4. ಬಾಯ್.